ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಂದು ಕಿರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ಲರೂ ಕಮೆಂಟ್ ಮಾಡಿರೋರಿಗೆ ಮತ್ತು ಮೆಸೇಜ್ ಮಾಡಿರೋರಿಗೆ. ಖಂಡಿತವಾಗ್ಲೂ ಅಪ್ಕಮಿಂಗ್ ಬ್ಲಾಗಲ್ಲಿ ನೀವೇನೇನು ಕ್ವಶನ್ಸ್ ಕೇಳಿದ್ರೆ ಅದಕ್ಕೆಲ್ಲ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಇರಲಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಬಂದಿದ್ದೀನಿ ಅಂತ. ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ನಾನು ಇವತ್ತು ಬಂದಿದ್ದೀನಿ. ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ ಏನು ಟಾಪಿಕ್ ಅಂತ ಹೇಳಿ. ಹೌದು, ತುಂಬ ಜನರು BCom, BBA, BCA, ಇಂಜಿನಿಯರಿಂಗು ಎಲ್ಲ ಮಾಡಿರ್ತಾರೆ. ಅವರಿಗೆಲ್ಲ ಏನಪ್ಪ ಅಂತ ಅಂದರೆ ಡಿಗ್ರಿಗೆ ಸೇರ್ಕೋಬೇಕಾದ್ರೆ ಒಂದು ಇರುತ್ತೆ, ನಾನು ಯಾವುದಕ್ಕೆ ತೊಗೊಂಡ್ರೆ ಮುಂದೆ ವ್ಯಾಲ್ಯೂ ಇರುತ್ತೆ, ಸ್ಯಾಲ್ರಿ ಜಾಸ್ತಿ ಯಾವ್ದು ಬರುತ್ತೆ ಅಂತೆಲ್ಲ ಒಂದು ಕನ್ಸು ಕಟ್ಕೊಂಡು ಡಿಗ್ರಿ ಮಾಡ್ಕೊಂಡಿರ್ತಾರೆ. ನಾನು IT ಫೀಲ್ಡ್ಗೆ ಹೋಗಬೇಕು ಅಂದರೆ ಇವಾಗ ಯಾವುದು ತಗೋಬೇಕು, ಇವಾಗ BCom ಅಲ್ಲೇ ಯಾವ ಸಬ್ಜೆಕ್ಟ್ ತಗೋಬೇಕು ವ್ಯಾಲ್ಯೂ ಜಾಸ್ತಿ ಇದ್ದರೆ, ಇಂಜಿನಿಯರಿಂಗಲ್ಲಿ ಯಾವ ಬ್ರಾಂಚ್ ತಗೋಬೇಕು, ಯಾವುದಕ್ಕೆ ಜಾಸ್ತಿ ಸ್ಕೋಪ್ ಇದೆ IT ಅಂತೆಲ್ಲ ಸುಮಾರು ಗೊಂದಲಗಳಿರುತ್ತೆ. ಅವ್ರು ಇವ್ರನ್ನ ಕೇಳಿ ನೀವು ಜಾಯ್ನ್ ಆಗಿರ್ತೀರಾ. ಕಾಲೇಜ್ ಮುಗಿತಾ ಬರುತ್ತೆ, ಆವಾಗ ನಿಮಗೆ ಒಂದು ಕ್ವಶನ್ಸ್ ಕಾಡ್ತಿರೋದೇನು ಅಂದರೆ ನಂಗೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಅದು ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿರ್ತೀನಿ, ENCಲಿ ಇಂಜಿನಿಯರಿಂಗ್ ಮಾಡಿರ್ತೀನಿ, ನಂಗೆ ಎಷ್ಟು ಸ್ಯಾಲ್ರಿ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮಗೊಂದು ಥಾಟ್ ಇರುತ್ತೆ, ಒಂದು ಥಿಂಕಿಂಗ್ ಇರುತ್ತೆ ಮೈಂಡಲ್ಲಿ. ಓಕೆನಾ? ಸೊ ನಿಮಗೆ 0 to 3 years ಒಳಗಡೆ ಎಕ್ಸ್ಪೀರಿಯನ್ಸ್ ಇದ್ದರೆ ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆ ಕಂಪ್ನಿ ನಿಮ್ಗೆ ಆಫರ್ ಮಾಡುತ್ತೆ ಅಂತ ಅಂದರೆ 3 LPA ಇಂದ 6 LPAವರೆಗೂ ನಿಮಗೆ ಸಿಗ್ಬೋದು ನಮ್ಮ ಇಂಡಿಯನ್ ಪಾಲಿಸಿ ಪ್ರಕಾರ. ಓಕೆನಾ ಗೈಸ್? ಅದೂ ನಿಮ್ಗೆ ಯಾವಾಗ ಅದು ಸಿಗುತ್ತೆ ಅಂತ ಅಂದರೆ ಡಿಪೆಂಡ್ಸ್ ಆನ್ ಕಂಪನಿ. ಓಕೆನಾ? ಪ್ರಾಡಕ್ಟ್ ಬೇಸ್ ಕಂಪ್ನಿನೋ ಸರ್ವಿಸ್ ಬೇಸ್ ಕಂಪ್ನಿನೋ ಅದು ಡಿಪೆಂಡ್ಸು. ಸೊ ನಿಮಗೆ ಏನಾದರೂ ಫ್ರೆಶರ್ 0 to 3 years ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು 3 LPA ಇಂದ 6 LPAವರೆಗೂ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ನ್ಯೂ ಜಾಯ್ನರ್ಸ್ಗೆ ಗೊತ್ತೇ ಇರಲ್ಲ, ಈಗ ನಾನು ಎಷ್ಟು ಕೇಳಿ ಸ್ಯಾಲ್ರಿ. ಈಗ ಇಂಟರ್ವ್ಯೂ ಕುತ್ಕೊಂಡಾಗ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಅಂತ ಏನೋ ಕೇಳ್ತಾರೆ. ಆಗ ನಾವು ಆ್ಯಸ್ ಪರ್ ದ ಕಂಪ್ನಿ ಸ್ಟ್ಯಾಂಡರ್ಡ್ ಅಂತ ಏನೋ ಪ್ರಿಪೇರ್ ಆಗಿರ್ತೀವಿ, ಏನೋ ಬೇರೆ ಪ್ರಿಪೇರ್ ಆಗಿರ್ತೀವಿ. ಬಟ್ ನಿಮಗೆ ಗೊತ್ತಿರಬೇಕು, ನಾನು ಸ್ಕಿಲ್ಸ್ ಎಲ್ಲ ನೀವೇನಾದರೂ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಿರಬೇಕು, ಐ ಆಮ್ ಎಲಿಜಿಬಲ್ ಟು ಗೆಟ್ 3 LPA ಟು ಅಪ್ ಟು 6 LPA ಆ ಥರ. ಓಕೆನಾ? ನೀವು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ರು ಹೆಂಗೆ ಕೊಡ್ತಾರೆ ಅಂತ ನಾನು ಇವಾಗ ನೆಕ್ಸ್ಟ್ ಹೇಳ್ತೀನಿ. ಸರ್ವಿಸ್ ಬೇಸ್ ಕಂಪ್ನಿಗಳು ಯಾವ್ದಾವುದು ಅಂತ ಅಂದರೆ ಈ TCS ಮತ್ತು ಇನ್ಫೋಸಿಸ್, HCL, ಟೆಕ್ ಮಹೇಂದ್ರ ಇವೆಲ್ಲ ಬಂದು ಸರ್ವಿಸ್ ಬೇಸ್ ಕಂಪ್ನಿ ಗೈಸ್. ಈ ಸರ್ವಿಸ್ ಬೇಸ್ ಕಂಪ್ನಿಲಿ ನಿಮಗೆ 3 LPA ಇಂದ 6 LPAವರೆಗೂ ನೀವು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಸಿಗುತ್ತೆ. ಇದು ಸ್ಟಾರ್ಟಿಂಗು. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಆಯ್ತಾ ಆಫ್ಟರ್ 3 years 2 years ನಿಮಗೆ ಎಕ್ಸ್ಪೀರಿಯನ್ಸ್ ಆಯ್ತಾ ಆಬ್ವಿಯಸ್ಲಿ ಸ್ಯಾಲ್ರಿ ನಿಮ್ಗೆ ಹೈ ಹೋಗುತ್ತೆ. ಓಕೆನಾ? ದಿಸ್ ಇಸ್ ಫಾರ್ ಸರ್ವಿಸ್ ಬೇಸ್ ಕಂಪ್ನಿ. ವೆನ್ ಇಟ್ ಕಮ್ಸ್ ಟು ಅ ಪ್ರಾಡಕ್ಟ್ ಬೇಸ್ ಕಂಪನಿ ಆರ್ ಸ್ಟ್ಯಾಂಡ್ ಅಪ್ ಕಂಪ್ನೀಸಲ್ಲಿ ನೀವು ಜಾಸ್ತಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ದಟ್ ಈಸ್ ಎ ಪ್ರಾಡಕ್ಟ್ ಬೇಸ್ ಕಂಪನಿ. ಈ ಪ್ರಾಡಕ್ಟ್ ಬೇಸ್ ಕಂಪ್ನಿಲಿ ನಿಮ್ಮದು ಸ್ಕಿಲ್ಸು ತುಂಬ ಜಾಸ್ತಿ ಇರಬೇಕು. ಬಿಕಾಸ್ ಇವಾಗ ಸ್ಟಾರ್ಟಪ್ ಅವರು ಸ್ಯಾಲ್ರಿ ಆಬ್ವಿಯಸ್ಲಿ ಜಾಸ್ತಿ ಕೊಡ್ತಾರೆ ಗೈಸ್. ಟಾಪ್ ಕಂಪನೀಸ್ಗಳಲ್ಲಿ ನೀವು ಸ್ಯಾಲ್ರಿ ಅಂದರೆ ಅಷ್ಟೊಂದು ನಿಮಗೆ ಸಿಗಲ್ಲ, ಯಾಕೆಂದರೆ ಹೆಸರಿಗಷ್ಟೇ ದೊಡ್ಡ ಕಂಪ್ನಿಗಳಿರುತ್ತೆ, ಅದರಲ್ಲಿ ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಗಲ್ಲ. ಯಾವುದಾದ್ರು ಸ್ಟಾರ್ಟಪ್ ಕಂಪ್ನಿಗಳು ಜಾಬ್ ಸೆಕ್ಯೂರಿಟಿ ಅಂತ ಇದೇ ಇರುತ್ತೆ. ನೀವು ಹೆಸರೇ ಕೇಳಿರಲ್ಲ, ಆ ಕಂಪ್ನಿಲಿ ನಿಮ್ಗೆ ಜಾಬ್ ಸಿಗುತ್ತೆ ಅಂತ ಅನ್ಕೊಳ್ಳಿ, ಅಲ್ಲಿ ನಿಮಗೆ ಹೈ ಸ್ಯಾಲ್ರಿನೇ ಇರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ವರ್ಕ್ ಕೂಡ ಅಷ್ಟೇ ಇರುತ್ತೆ. ಓಕೆನಾ? ಪ್ರಾಡಕ್ಟ್ ಬೇಸ್ ಕಂಪ್ನಿಲಿ ವರ್ಕು ಅಷ್ಟೊಂದಿರುತ್ತೆ ಮತ್ತು ಸ್ಕಿಲ್ಸು ತುಂಬ ಇರಬೇಕು. ಅವಾಗ ತಾನೇ ಎಲ್ಲ ಕಂಪ್ನಿಗಳು ಡೆವಲಪ್ ಆಗ್ತಿರುತ್ತೆ. ಸೊ ತುಂಬ ಎಕ್ಸ್ಪರ್ಟೀಸು ಜಾಸ್ತಿ ಸ್ಕಿಲ್ ಇರೋರನ್ನ ಅವರು ಹೈರ್ ಮಾಡ್ತಾರೆ. ಸೊ ನಿಮಗೆ ಸ್ಕಿಲ್ಸು ಜಾಸ್ತಿ ಇರಬೇಕು. ಓಕೆ, ಸ್ಮಾರ್ಟ್ ವರ್ಕ್ ಮಾಡ್ತಾನೆ, ಒಂದು ಮೈಂಡ್ ಇದೆ ಇವನಿಗೆ ಅಂತ ಇಂಟರ್ವ್ಯೂಲ್ ಗೊತ್ತಾಗಬೇಕು. ಆ ಥರ ನೀವು ನಾಲೆಜ್ನ ತಲೆಯಲ್ಲಿ ತುಂಬ್ಕೊಂಡಿರ್ಬೇಕು. ಆ ಥರ ತುಂಬ್ಕೊಂಡಿದ್ರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 5 LPA ಇಂದ 8 LPAವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾಡಕ್ಟ್ ಬೇಸ್ ಕಂಪ್ನಿಗಳಲ್ಲಿ. ಇದು ಸ್ಟಾರ್ಟಿಂಗ್ ಸ್ಯಾಲ್ರಿ ಅಷ್ಟೇನೆ. ನಿಮ್ಮದು ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಇವಾಗ ನೀವು ಪ್ರಾಡಕ್ಟ್ ಬೇಸ್ ಕಂಪ್ನಿಗಳಲ್ಲಿ ಲಿಸ್ಟ್ ಇರುತ್ತೆ, ನೀವು ಗೂಗಲ್ ಮಾಡಿ ನೋಡ್ಬೋದು. ಪ್ರಾಡಕ್ಟ್ ಬೇಸ್ ಕಂಪ್ನಿಗಳಲ್ಲಿ ನೀವು ಎಕ್ಸ್ಪೀರಿಯನ್ಸ್, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು 3 years ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮಗೆ ಯಾವುದೋ ಪ್ರಾಡಕ್ಟ್ ಬೇಸ್ ಕಂಪ್ನಿ ಸಿಕ್ತು, ಇಲ್ಲ ಸ್ಟಾರ್ಟಪ್ ಯಾವುದೋ ಒಂದು ಚೆನ್ನಾಗಿರೋದು ಸೆಕ್ಯೂರ್ ಆಗಿರೋದು ಸಿಕ್ತು ಅಂತ ಅಂದ್ಕೊಳ್ಳಿ. ಅವಾಗ ನಿಮಗೆ ಏನು ಇವಾಗ ತಗೊತಾ ಇದ್ರೆ ಅದು 30% ಅಲ್ಲ, ಇನ್ನೂ ಜಾಸ್ತಿ ಹೈಕ್ ಸಿಗುತ್ತೆ. ಸೊ ಆಲ್ವೇಸ್ ಪ್ರಾಡಕ್ಟ್ ಬೇಸ್ ಕಂಪ್ನಿ ವಿಲ್ ಪೇ ಯು ಮೋರ್ ಸ್ಯಾಲ್ರಿ. ಓಕೆನಾ? ಇವಾಗ ನಾನು ಕರೆಂಟ್ಲಿ ವರ್ಕ್ ಮಾಡ್ತಿರೋದು ಸಿಂಚ್ ಬಂದು ಪ್ರಾಡಕ್ಟ್ ಬೇಸ್ ಕಂಪ್ನಿ. ಸೊ ಸ್ಯಾಲ್ರಿ ಎಲ್ಲ ಚೆನ್ನಾಗಿರುತ್ತೆ ಗೈಸ್ ಕಂಪೇರ್ ಟು ಸರ್ವಿಸ್ ಬೇಸ್ ಕಂಪನಿ. ಗೊತ್ತಾಯ್ತಾ?
ಆಮೇಲೆ ಸ್ಯಾಲ್ರಿ ಇವಾಗ ಸರ್ವಿಸ್ ಬೇಸ್ ಕಂಪ್ನಿ ಆಗಲಿ ಪ್ರಾಡಕ್ಟ್ ಬೇಸ್ ಕಂಪ್ನಿ ಆಗಲಿ ನಿಮ್ಮನ್ನ ಹೈರ್ ಮಾಡ್ಕೊತಾರಲ್ವಾ, ಆವಾಗ ನಿಮಗೆ ಯಾವಾಗ ಸ್ಯಾಲ್ರಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದರೆ ನಿಮ್ಮದು ಸ್ಕಿಲ್ಸ್ ಮೇಲೆ. ಸ್ಕಿಲ್ಸ್ ಅಂತ ನೀವು ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ರೆ ಕಮೆಂಟ್ ಮಾಡಿದರೆ ಸ್ಕಿಲ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡಿ ಅಂತ ನಾನು ಡೆಫಿನೆಟಾಗಿ ಮಾಡ್ತೀನಿ. ಇವಾಗ ಜಸ್ಟ್ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಯಾವ ಸ್ಕಿಲ್ ಅಂತ ಅಂದರೆ ಈಗ ಪ್ರೋಗ್ರಾಮಿಂಗ್ ಸ್ಕಿಲ್ಸ್, ಓಕೆನಾ. ಪ್ರೋಗ್ರಾಮಿಂಗ್ ಸ್ಕಿಲ್ಸಲ್ಲಿ ಯಾವ್ದು ಬರುತ್ತೆ, ಜಾವಾ, ಪೈಥಾನ್, C++, ಸಿ, ಈ ಥರ ಎಷ್ಟೊಂದಿದೆ. ಪ್ರೋಗ್ರಾಮಿಂಗ್ ಕೇಳಬೇಕು ಅಂತ ಇವಾಗ ನಾನು ಜಸ್ಟ್ ಒಂದು ಫ್ಲೂ ಹೇಳಿದೆ ಅಷ್ಟೇ, ತುಂಬ ಇದೆ. ಅದನ್ನೆಲ್ಲ ನೀವು ಮಾಡ್ಕೊಂಡಿರ್ಬೇಕು. ಎಲ್ಲನೂ ಅಲ್ಲದೆ ಇದ್ರು ಒಂದು 2-6 ಸರ್ಟಿಫಿಕೇಶನ್ ನೀವು ಮಾಡ್ಕೊಂಡಿರ್ಬೇಕು, ಓಕೆನಾ. ಅದಾದಮೇಲೆ ವೆಬ್ ಡೆವಲಪ್ಮೆಂಟ್, ಅದರಲ್ಲೂ ನೀವು ಮಾಡ್ಕೊಂಡಿರ್ಬೋದು ಸರ್ಟಿಫಿಕೇಶನು, ಇಲ್ಲ ಟ್ರೈನಿಂಗ್ಸ್ ಏನಾದರೂ. ಡೇಟಾಬೇಸ್ ನಾಲೆಜ್ ಇರಬೇಕು ನಿಮಗೆ, ಇಲ್ಲ ಪ್ರಾಜೆಕ್ಟ್ಸ್ಗಳು ಮಾಡಿರ್ತೀರಾ ಅದ್ರ ಬಗ್ಗೆ ನೀವೇನು ಪ್ರಾಜೆಕ್ಟ್ ಮಾಡಿದ್ದೀರಾ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡೋಷ್ಟು ಕೇಪಬಲ್ ಇರಬೇಕು. ಇಂಟರ್ನ್ಶಿಪ್ ಮಾಡಿರಬೇಕು, ನೀವೆಲ್ಲ ಕಾಲೇಜಲ್ಲಿ ಇಂಟರ್ನ್ಶಿಪ್ ಮಾಡಿರ್ತೀರಲ್ಲ ಅದ್ರ ಬಗ್ಗೆ. ಅದಾದಮೇಲೆ ಕ್ಲೌಡ್ ಕಂಪ್ಯೂಟಿಂಗು, ಡೆವಾಪ್ಸು ಇದೆಲ್ಲ ಇರುತ್ತೆ. ಆಮೇಲಿಂದ ಮೇಯ್ನು ನೀವು ಇಂಟರ್ವ್ಯೂಲ್ ಮಾತಾಡ್ತಿರಲ್ಲ, ಇಂಟ್ರಾಕ್ಟ್ ಮಾಡ್ತಿರಲ್ಲ, ಕಾನ್ಫಿಡೆನ್ಸು ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ತುಂಬ ಕಾನ್ಫಿಡೆನ್ಸಾಗಿ ಮಾತಾಡಿದ್ರೆ ಓಕೆಪ್ಪ ಫ್ರೆಷರಾಗಿ ತಗೋತಾ ಇದ್ದೀನಿ, ಇವ್ರಿಗೆ ನಾವು KT ಕೊಟ್ರು, KT ಅಂದರೆ ಟ್ರೈನಿಂಗ್ ಕೊಟ್ರು ಓಕೆ ಇವರು ಈಸಿಯಾಗಿ ಕಲ್ತ್ಕೋತಾರೆ, ಬಿಕಾಸ್ ಅಷ್ಟು ಕಾನ್ಫಿಡೆನ್ಸ್ ಇದೆ, ಎದುರ್ಕೊಳ್ಳಲ್ಲ. ಆ ಕಾನ್ಫಿಡೆನ್ಸು ನಿಮ್ಮ ಇಂಟರ್ವ್ಯೂ ತಗೋತಿರೋರು ಗೊತ್ತಾಗ್ಬಿಟ್ರೆ ನೀವು ಡೆಫಿನೆಟಾಗಿ ಸೆಲೆಕ್ಟ್ ಆಗಿದ್ದೀರಾ ಅಂತಲೇ ಅರ್ಥ. ಆಮೇಲೆ ಡೇಟಾ ಸೈನ್ಸು ಆರ್ AI ಆರ್ ಸೈಬರ್ ಸೆಕ್ಯೂರಿಟಿ, ಈ ಥರ ತುಂಬಾ ಇದೆ. ಸೈಬರ್ ಸೆಕ್ಯೂರಿಟಿಗಂತೂ ತುಂಬಾ ವೇಟೇಜ್ ಇದೆ ಗೈಸ್. ಈ ಥರ ಸ್ಕಿಲ್ಸ್ನ ನೀವು ಯಾವುದ್ರಲ್ಲಿ ಯಾವುದು ಮಾಡ್ಕೊಂಡಿರ್ತೀರೋ ಅದಕ್ಕೆ ನೀವು ಹೋಗ್ತೀರಾ. ಈಗ ನಾನು ITIL ಮಾಡ್ಕೊಂಡಿದ್ದೀನಿ, ಅಜ್ಯೂರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀನಿ, ಟೆಕ್ ಟೀಮಲ್ಲಿ ಇದ್ದೀನಿ. ಈ ಥರ ಒಂದೊಂದು ಟೀಮ್ಗೆ ಹೋಗ್ಬೇಕು ಅಂದರೆ ಒಂದೊಂದು ಸರ್ಟಿಫಿಕೇಶನ್ ಇರುತ್ತೆ. ನೀವು ಯಾವ ಟೀಮ್ಗೆ ಹೋಗ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿಕೊಂಡು ಅದ್ರ ಮೇಲೆ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತಲ್ವ ನಿಮಗೆ. ಅದಕ್ಕೆ ಈ ಥರ ಸ್ಕಿಲ್ಸ್ನ ನೀವು ಯಾವಾಗ ಡೆವಲಪ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಆವಾಗ ನಿಮಗೆ ಸ್ಯಾಲ್ರಿ ಕೂಡ ಆಬ್ವಿಯಸ್ಲಿ ನಿಮಗಿರೋ ನಾಲೆಜ್ಗೆ ಆ ಟಾಪಿಕ್ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಡೇಟಾ ಸೈನ್ಸ್ ಅದ್ರ ಮೇಲಿರೋ ನಾಲೆಜ್ಗೆ ನಿಮಗೆ ಆಬ್ವಿಯಸ್ಲಿ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ. ಸೊ ಈ ಥರ ನೀವು ಸ್ಯಾಲ್ರಿ ತೊಗೋಬೇಕು ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೋಚನೆ ಮಾಡಿಬಿಟ್ಟು ಯಾವ ಫೀಲ್ಡ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಅದ್ರ ಮೇಲೆ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗಲಿ. ಅದಾದಮೇಲೆ ಇನ್ನೊಂದು, ನಾನು ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ ಇದನ್ನು ಹೇಳಿದ್ದೆ, ಕಿರಣ್ ಅವ್ರು ಹೇಳಿದ್ರು ಲಾಸ್ಟ್ ಬ್ಲಾಗಲ್ಲಿ, ನಿಮಗೆ ಸ್ಯಾಲ್ರಿ ಇನ್ ಕೇಸ್ ಕಮ್ಮಿ ಬಂತು ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ 3 LPA ಆಸ್ ಪರ್ ದ ಸ್ಟ್ಯಾಂಡರ್ಡ್, ಓಕೆನಾ. ಇನ್ ಕೇಸ್ 3 LPA ನಿಮಗೆ ಸಿಗಲಿಲ್ಲ ಅಂದ್ಕೊಳ್ಳಿ, ಇನ್ನು ಕಮ್ಮಿ ಸಿಕ್ತು, ಆಗ ಅಯ್ಯೋ 3 LPA ಸಿಗಲೇ ಇಲ್ಲ, ನಾನು ಕಮ್ಮಿಗೆ ಯಾಕೆ ಹೋಗ್ಬೇಕು, ಬೇಡ ಬೇರೆ ಕಡೆ ಟ್ರೈ ಮಾಡೋಣ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಇನ್ನು ನಿಮಗೆ ಸಿಗ್ತಾ ಜಾಯ್ನ್ ಆಗಿ 1 ವರ್ಷ ಚೆನ್ನಾಗಿ ಕಲ್ತ್ಕೊಳ್ಳಿ. ನೀವು ಯಾವ ಟೀಮಲ್ಲಿ ಇರ್ತೀರಾ ಆ ಟೀಮ್ ಬಗ್ಗೆ ಇದ್ರ ಬಗ್ಗೆ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ, ಲರ್ನ್ ಮಾಡಿ, ಗೊತ್ತಿರೋರು ಸಹವಾಸ ಮಾಡಿ ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಕಲ್ತ್ಕೊಂಡಾದ್ಮೇಲೆ 1 ವರ್ಷನೋ ಇಲ್ಲ 2 ವರ್ಷನೋ ಆದಮೇಲೆ ಆ ನಿಮ್ಮದು ಡೊಮೈನ್ ಮೇಲೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಜಾಬ್ನ. ಅವಾಗ ಇಂಟರ್ವ್ಯೂ ಅಂತೂ ಬಂದೇ ಬರುತ್ತಲ್ವಾ, ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗುತ್ತೆ. ಆಗ ನೀವು ಏನೇನು ತಿಳ್ಕೊಂಡಿದ್ರೋ, ಏನೇನು ನಾಲೆಜ್ ಇದೆಯೋ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ. ಆಗ ಯಾಕೆ ಸ್ಯಾಲ್ರಿ ಜಾಸ್ತಿ ಆಗಲ್ಲ? ಆಬ್ವಿಯಸ್ಲಿ ಆಗುತ್ತೆ, ವಿತ್ ಎಕ್ಸ್ಪೀರಿಯನ್ಸ್ ಒಂದಾಗುತ್ತೆ ಮತ್ತು ನಿಮಗೆ ನಾಲೆಜ್ ಇರುತ್ತೆ ಜಾಸ್ತಿ, ಅದಕ್ಕೂ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಲ್ವಾ. ಅಂದರೆ ಬೇರೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗುತ್ತಲ್ಲ ಆವಾಗ. ಈ ಥರ. ಸೊ ಡಿಮೋಟಿವೇಟ್ ಆಗಬೇಡಿ. ಕಮ್ಮಿ ಸ್ಯಾಲ್ರಿ ಬಂತು, ಇಷ್ಟು ಸ್ಯಾಲ್ರಿಗೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾ, ಇವಾಗ ಫಾರ್ ಎಕ್ಸಾಂಪಲ್ 2 LPA ಸಿಕ್ತಪ್ಪ, ನೀವು ಮೈಸೂರಲ್ಲಿ ಇರ್ತೀರ, ನಂತರ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಅಲ್ಲಿ PG ಮಾಡ್ಕೋಬೇಕು, ನಾನು 2 LPAಗೋಸ್ಕರ ನಾನು ಅಲ್ಲಿ ಗಂಟ ಹೋಗ್ಲಾ ಮಾಡ್ಲಾ, ಬೇಡ ಬಿಡು ಇಲ್ಲೇ ನೋಡ್ಕೊಳ್ಳೋಣ. ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕಂದರೆ ನಾನು ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋದಾಗ ಜಾಬ್ ಆಯಿತು ಅಂತ ನಮ್ಮನೇಲೂ ಬೇಡ ಅಂತಾನೆ ಅಂದರು. ಆಗ ನನಗೆ ಟೇಕ್ ಹೋಮ್ ಎಲ್ಲ ಕಟ್ಟಾಗಿ ಟೇಕ್ ಹೋಮ್ ಸಿಗ್ತಿದ್ದೆ 13,000 ನಾನು ಅವತ್ತು ಹೋದೆ, ಯಾವಾಗ 8 ವರ್ಷದ ಹಿಂದೆ ಬ್ಯಾಂಗ್ಳೂರ್ಗೆ ಹೋದೆ. ಅರೆ ಇವತ್ತು ನನ್ನ ಸ್ಯಾಲ್ರಿ ಹಾಗೆ ಇದೆಯಾ? ಇಲ್ಲ, ಇನ್ಕ್ರೀಸ್ ಆಗ್ತಾ ಇರುತ್ತೆ ದಿನ. ಅದೇ ನಾವು ಬೇರೆ ಕಡೆ, ಇವಾಗ ಮೈಸೂರಲ್ಲಿ ಸ್ವಲ್ಪ ಇಂಡಸ್ಟ್ರೀಸ್ ಅಂದರೆ ಕಂಪನೀಸು ತುಂಬ ಕಮ್ಮಿ ಇರೋದ್ರಿಂದ ನಮ್ಗೆ ಅಷ್ಟೊಂದು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಅವತ್ತು ಇಷ್ಟು 13,000ಕ್ಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ, 5,000 PGಗೆ ಬೇಕು. ನಾನು ವೀಕ್ಲಿ ಎವ್ರಿ ಫ್ರೈಡೇ ನಾನು ಮೈಸೂರಲ್ಲಿ ಇರಬೇಕು ಮತ್ತು ಎವ್ರಿ ಮಂಡೇ ನಾನು ರಿಟರ್ನ್ ಆಗಬೇಕಲ್ವಾ. ಸೊ ಇದಕ್ಕೆ ನಂಗೆ ಬಸ್ ಚಾರ್ಜ್ ಅವಾಗೇನು ಆಧಾರ್ ಕಾರ್ಡ್ ಫ್ರೀ ಇಲ್ಲ, ಏನಿಲ್ಲ, ನಾನು ಇದರಲ್ಲೇ ಆಗೋಗ್ತಿತ್ತು, ನನ್ನ ಸ್ಯಾಲ್ರಿ ಫುಲ್ ಇದರಲ್ಲೇ ಹೋಗ್ತಿತ್ತು. ಇಟ್ಸ್ ಓಕೆ, ಎಕ್ಸ್ಪೀರಿಯನ್ಸ್ ಆಗಲಿ, ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡು ನಾನು 5.5 ವರ್ಷ ಆಕ್ಸೆಂಚರಲ್ಲೇ ಇದ್ದೆ. ಸೊ ಇವಾಗ 2 ವರ್ಷದಿಂದ 2 ಕಂಪ್ನಿ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೇ ಸ್ಟಾರ್ಟಿಂಗ್ ಎಷ್ಟೇ ಸಿಕ್ಕಿದ್ರು ಏನೂ ಯೋಚನೆ ಮಾಡದೆ ಹೋಗ್ಬಿಟ್ಟು ಏನಂತ ತಿಳ್ಕೊಂಡು ಎಲ್ಲ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ವರ್ಕ್ ಮಾಡಿ. ನೀವು ಯಾವ ಡೊಮೈನಲ್ಲಿ ಇದ್ದೀರೋ ಅದ್ರ ಮೇಲೆ ಚೆನ್ನಾಗಿ ವರ್ಕ್ ಮಾಡಿ ತಿಳ್ಕೊಂಡು
ನೀವು ಕಂಪ್ನಿ ಚೇಂಜ್ ಮಾಡ್ಕೊಂಡು ಹೋಗಿ ಗೈಸ್. ಸೊ ಸ್ಯಾಲ್ರಿ ಬಗ್ಗೆ ಇಷ್ಟು, ಓಕೆನಾ. ಸೊ ಸ್ಯಾಲ್ರಿ ಬೇಕು ಅಂದರೆ ಇದ್ರ ಮೇನ್ ಅಜೆಂಡಾ ಏನು, ಸ್ಯಾಲ್ರಿ ಜಾಸ್ತಿ ಬೇಕು ಅಂತ ಅಂದರೆ ನಿಮಗೆ ಮೋರ್ ಸ್ಕಿಲ್ಸ್ ಇರಬೇಕು. ನಿಮಗೆ ಜಾಸ್ತಿ ಸ್ಕಿಲ್ಸ್ ಇರಬೇಕು ಅಂದರೆ ನೀವು ಅದ್ರ ಬಗ್ಗೆ ಸರ್ಟಿಫಿಕೇಷನ್ನು ಇಲ್ಲ ಟ್ರೈನಿಂಗ್ಸು ಏನಾದರೂ ಮಾಡ್ಕೊಂಡಿರ್ಬೇಕು, ಓಕೆನಾ. ಆಮೇಲೆ ಇನ್ನು ಕಮೆಂಟ್ಸ್ ಮಾಡಿದ್ರಿ ಏನಂತ ಅಂದರೆ ನಿಮ್ಮದು ನೀವು ಹೆಂಗೆ ಬಂದ್ರಿ, ನೀವು ಕಾಲೇಜಿಂದ IT-ಗೆ ಬರಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನೀವೇನು ಮಾಡ್ಕೊಂಡ್ರಿ ಅಂತೆಲ್ಲ ಕೇಳಿದ್ರಿ. ನಾನು ನಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೇ ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳಬೇಕು ಅಂತ ನಾನು ಬುಕ್ಕಲ್ಲಿ ಬರ್ಕೊಂಡಿದ್ದೆ ಯಾವ ಪಾಯಿಂಟ್ಸ್ ಹೇಳಬೇಕು ಅಂತ ಹೇಳಿ. ಸೊ ಆ ಪಾಯಿಂಟ್ಸ್ ಹೇಳಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ ಜಾಸ್ತಿ ಸ್ಕಿಲ್ಸ್ ಬಗ್ಗೆ ಹೇಳಿ, ಆಮೇಲೆ ನಿಮ್ಮದು ನೀವು ಕಾಲೇಜಿಂದ ಫ್ರೆಷರ್ಗೆ ಹೆಲ್ಪ್ ಆಗುತ್ತೆ, ನೀವು ಕಾಲೇಜಿಂದ ಮತ್ತು IT-ಗೆ ಹೆಂಗೆ ಬಂದ್ರಿ, ಆ ಜರ್ನಿ ಹೆಂಗಿತ್ತು ಅಂತ ಮಾಡಿ ಫ್ರೆಷರ್ಗೂ ನೋಡಿ ಮೋಟಿವೇಟ್ ಆಗುತ್ತೆ. ಹೆಂಗೆ ಅಂದರೆ ಮೋಟಿವೇಟ್ ಇನ್ ದಿ ಸೆನ್ಸ್ ಒಂದು ಐಡಿಯಾ ಬರುತ್ತೆ ಹೆಂಗೆ ಅಂತೆಲ್ಲ ಕಮೆಂಟು ಮೆಸೇಜ್ ಮಾಡಿದ್ದೀರಾ. ಡೆಫಿನೆಟಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಂದು ಕಾಲೇಜ್ ಡೇಸ್ ಹೇಗಿತ್ತು, ಕಾಲೇಜ್ ಮುಗಿಸ್ಕೊಂಡು ನಾನು IT-ಗೆ ಹೆಂಗೆ ಬಂದೆ, ಇಲ್ಲಿ ಹೆಂಗೆ ಸರ್ವೈವ್ ಆದೆ, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಆಮೇಲೆ ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಇವತ್ತು ಸ್ಯಾಲ್ರಿ ಎಷ್ಟು ಅಂತ ಅಂದರೆ ಅದೇ ನಾನು ಹೇಳ್ದಂಗೆ ಇಂಡಿಯಾದಲ್ಲಿ 3 LPA-ಇಂದ 6 LPA-ವರೆಗೂ ನಿಮಗೆ ಸರ್ವಿಸ್ ಬೇಸ್ ಕಂಪ್ನಿಲಿ ಸಿಗುತ್ತೆ. ಆ್ಯಂಡ್ ಪ್ರಾಡಕ್ಟ್ ಬೇಸ್ ಕಂಪ್ನಿಲಿ ನಿಮಗೆ ಜಾಸ್ತಿ ಸ್ಕಿಲ್ಸ್ ಇದ್ದರೆ ಇನ್ನೂ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ. ಸೊ ಚೆನ್ನಾಗಿ ವರ್ಕ್ ಮಾಡಿ. ಓಪನಿಂಗ್ಸ್ ಬರ್ತಾ ಇದೆ, ನೀವು ಯಾವಾಗ ಇನ್ನೂ ಓಪನಿಂಗ್ಸ್ ಇಲ್ವಂತೆ ನೋಡ್ಕೊಳ್ಳೋಣ ಅಂತ ಕುತ್ಕೊಂಡಿರ್ತೀರಾ. ಆಲ್ ಆಫ್ ಎ ಸಡನ್ ನಿಮ್ಗೆ ಓಪನಿಂಗ್ಸ್ ಕಾಲೇ ಬಂದುಬಿಡ್ತು, ನೀವು ಅಪ್ಲೈ ಮಾಡ್ತಾನೆ ಇರ್ತೀರಾ. ಓಪನಿಂಗ್ಸ್ ಬಂತು ಅಂತ ಹೇಳಿ ನಿಮಗೆ ಕಾಲ್ ಬರುತ್ತೆ, ಇಂಟರ್ವ್ಯೂ ನಾಳೆನೋ ನಾಳಿದ್ದು ಅಂಥೇಳಿ. ಆವಾಗ ಕುತ್ಕೊಂಡು ರಪ್ಪ ಅಂತ ಓದೋದಕ್ಕಿಂತ ಈಗಲೇ ಎಲ್ಲ ಪ್ರಿಪೇರ್ ಆಗಿದ್ರೆ ನಿಮ್ಗೆ ಯಾವ ಕಾಲ್ ಸ್ಕೆಡ್ಯೂಲ್ ಮಾಡಿದ್ರು ನಿಮಗೆ ಟೆನ್ಷನ್ ಆಗಲ್ಲ. ಇಂಟರ್ವ್ಯೂ ಇದೆ ಸರಿ, ಒಂದ್ಸಲ ಪೇಜ್ ತಿರುಗಿಸ್ಬಿಟ್ಟು ನೋಡ್ಕೊಳ್ಳೋಣ ಏನೇನು ಓದಿದ್ದೀನಿ ಎಲ್ಲ ರೀಕಾಲ್ ಮಾಡ್ಕೊಳ್ಳೋಣ, ಇಂಟರ್ವ್ಯೂ ಮುನ್ನೆ ಕಾನ್ಫಿಡೆನ್ಸಾಗಿ ನೀವು ಆನ್ಸರ್ ಮಾಡ್ತೀರಾ ಅಲ್ವಾ. ಸೊ ಮುಂಚೆಗೆ ಪ್ರಿಪೇರ್ ಆಗಿ ಯಾವಾಗ ಇಂಟರ್ವ್ಯೂ ಬಂದು ನೀವು ಆರಾಮಾಗಿ ಮಾತಾಡ್ಬೋದು. ಇನ್ ಕೇಸ್ ಏನಾದರೂ ಮನೆಯಿಂದನೇ ಇಂಟರ್ವ್ಯೂ ತಗೊಳ್ಳೋದು ಅಂತ ಇದ್ರೆ ಓಕೆ, ಅಲ್ಲೇ ಹೋಗಿ ಇಂಟರ್ವ್ಯೂ ಕೊಡೋದು ಅಂತ ಇದ್ದಾಗ ಸ್ವಲ್ಪ ಜಾಸ್ತಿ ನರ್ವಸ್ ಆಗುತ್ತೆ. ಆಮೇಲೆ ನೀವು ಓದ್ಕೊಂಡಿರ್ತೀರಾ, ಅಲ್ಲಿ ಏನು ಹೇಳ್ಬೇಕು ಅಂತಿರ್ತೀರಾ ಅದೆಲ್ಲ ಮರ್ತೋಗುತ್ತೆ ಟೆನ್ಷನ್ಗೆ. ಸೊ ಮೊದಲೇ ಪ್ರಿಪೇರ್ ಆಗಿರಿ, ಅಲ್ಲಿ ಹೋಗಿ ಆರಾಮಾಗಿ ನೀವು ಇಂಟರ್ವ್ಯೂ ಅವ್ರ ಮುಂದೆ ಆನ್ಸರ್ ಮಾಡ್ಬೋದು ಅವ್ರು ಕೇಳಿದಕ್ಕೆಲ್ಲ. ಒಂದು ಮೇನ್ ಆಗಿ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಏನಂತ ಅಂದರೆ ಡಿಗ್ರಿ ಬೇಕೇ ಬೇಕಾ ಅಂತ ಕಮೆಂಟ್ ಹಾಕಿದ್ರು. ಗೈಸ್ ಅಫ್ಕೋರ್ಸ್ ನೀವು IT-ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ಕುತ್ಕೋಬೇಕು, ಒಂದು ಒಳ್ಳೆ ಕಡೆ IT-ಲಿ ಜಾಬ್ ಸಿಗಬೇಕು, ಒಂದು MNC ಕಂಪ್ನಿಲಿ ಒಂದು ಒಳ್ಳೆ ಕಡೆ ಜಾಬ್ ಸಿಗಬೇಕು ಅಂತಂದರೆ ಆಬ್ವಿಯಸ್ಲಿ ನೀವು ಡಿಗ್ರಿ ಮಾಡಿರಬೇಕು. ಎಲ್ಲೋ 90% 95% ನೀವು ಡಿಗ್ರಿ ಮಾಡಿರಬೇಕು. ಅರೆ ಎನಿ ಡಿಗ್ರಿ ಏನು ಬೇಕಾದರೂ ಆಗಿರ್ಬೋದು. ಈಗೆಲ್ಲ ಪ್ರಾಜೆಕ್ಟ್ ಹೆಂಗೆ ಕೇಳುತ್ತೆ ಅಂತ ಅಂದರೆ ಎನಿ ಡಿಗ್ರಿ ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ, ಓಕೆನಾ. ಆ ಥರ ಇದ್ದರೆ ನೀವು ಇಂಜಿನಿಯರಿಂಗ್ ಮಾಡಿ BCom ಮಾಡಿ ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು. ಪರ್ಟಿಕ್ಯುಲರ್ ಆಗಿ ಅಕೌಂಟ್ಸ್ ಫೀಲ್ಡ್ಗೆ ಬೇಕು ಅಂತ ಅಂದರೆ BCom ಬೇಕು, BBM ಬೇಕು, ಇಲ್ಲ MCA ಬೇಕು, MBA ಬೇಕು, ಆ ಥರ ಎಲ್ಲ ಇರುತ್ತೆ. ಅದು ಎನಿ ಒಟ್ಟಲ್ಲಿ ಅಕೌಂಟ್ಸ್ ಫೀಲ್ಡು ಕಂಪ್ಲೀಟಾಗಿ ಅಷ್ಟರಲ್ಲಿ ನೀವು ಏನು ಬೇಕಾದ್ರೂ ಮಾಡಿರಿ. ಟೆಕ್ನಿಕಲ್ ಅಂತ ಬಂದಾಗ ಡಿಪ್ಲೊಮಾ ಮಾಡಿರ್ತಾರೆ, ಅದು ಡಿಗ್ರಿ ಅಲ್ಲ, ಅವ್ರಿಗೂ ಸ್ವಲ್ಪ ಕಷ್ಟನೇ ಆಗುತ್ತೆ ಜಾಬ್ ತೊಗೊಳೋದಕ್ಕೆ. ಇನ್ನು 5% ಅಷ್ಟೇ ನಿಮಗೆ ಚಾನ್ಸಸ್ಸು ಡಿಗ್ರಿ ಮಾಡಿಲ್ಲ ಅಂತ ಅಂದರೆ. ಅದು ನೀವು ತುಂಬ ಟ್ರೈ ಮಾಡಿದ್ರೆ ಇನ್ನೊಂದು 5%ಅಲ್ಲಿ ನಿಮಗೆ ಜಾಬ್ ಆಗ್ಬೋದು. ಬಟ್ ನನ್ನ ಪ್ರಕಾರ 95% ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ನೀವು MNC-ಲಿ ಜಾಬ್ ತೊಗೋಬೇಕು ಅಂತ ಅಂದರೆ. ಹೋಪ್ ನನಗೆ ಯಾರು ಕಮೆಂಟ್ ಹಾಕಿದ್ರೆ ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಇನ್ನು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರೆ ಗೈಸ್, ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫ್ರೆಷರು ಯಾವತ್ತೂ ಪ್ಯಾನಿಕ್ ಆಗಬೇಡಿ, ಹೆದರ್ಕೊಂಬೇಡಿ, ಏನೂ ಆಗಲ್ಲ. ನೀವು ಒಂದ್ಸಲ MNC-ಗೆ ಬಂದಮೇಲೆ ಗೊತ್ತಾಗೋದು ಇಷ್ಟೇನಾ ಅಂತ. ಅದು ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ತುಂಬಾ ಭಯ ಆಗುತ್ತೆ. ನಾನು ಸಿಕ್ಕಾಪಟ್ಟೆ ಎದುರ್ಕೊಂಡಿದ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು MNC-ಲಿ ಕಾಲೇಜ್ ಮುಗಿಸ್ಕೊಂಡು ಬಂದು ಅಂತ. ಸೊ ನೀವು ಅಷ್ಟೇ ಎದುರ್ಕೊಬೇಡಿ, ದಿನ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾರು ಬಂದು ನಮ್ಮನ್ನ ಮೋಟಿವೇಟ್ ಮಾಡಲ್ಲ, ನಾವೇ ನಮ್ಮನ್ನ ಮೋಟಿವೇಟ್ ಮಾಡಿಕೊಂಡು ಇಲ್ಲ ನಾನು ಕೆಲಸ ತಗೋತೀನಿ, ಏಕೆಂದರೆ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಓದಿಸಿದ್ದಾರೆ, ಸೊ ನಾನು ಕೆಲಸ ತಗೊಳ್ಳೇಬೇಕು. ಓದಿಸೋ ಜವಾಬ್ದಾರಿ ಅವ್ರದ್ದು ಅಂತಂದರೆ ಕೆಲಸ ತಗೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಯಾಕಂದರೆ ಅವರು ದುಡ್ಡು ಕೊಟ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಓಕೆ ನನ್ನ ಮಗಳಿಗೋ ಎಜುಕೇಷನ್ ಕೊಡ್ರಪ್ಪ ಅಂತ ಅವ್ರು ದುಡ್ಡು ಕಟ್ಬೋದು ಅಷ್ಟೇ. ಕೆಲಸ ತಗೊಳ್ಳೋದು ಬಂದು ಅವ್ರ ಆ್ಯಪಲ್ಲಿ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ವಾ. ಓಕೆ ನನ್ನ ಮಗನ ಪ್ರೊಫೈಲು, ನನ್ನ ಮಗಳ ಪ್ರೊಫೈಲು ಕೆಲಸ ಕೊಡಿಸಿ ಆ ಥರ ಎಲ್ಲ ಅವ್ರು ಏನೂ ಮಾಡೋಕ್ಕಾಗಲ್ಲ ಗೈಸ್. ಅದು ನಿಮಗೆ ಗೊತ್ತಿರುತ್ತೆ, ಯಾಕೆಂದರೆ ಓದಿ ನೀವು ವಿದ್ಯಾವಂತರಾಗಿರ್ತೀರ. ಏನೇನು ಮಾಡಬೇಕು, ಎಲ್ಲೆಲ್ಲಿ ನೌಕರಿಲೋ ಲಿಂಕ್ಡ್ಇನ್ನಲ್ಲೋ ಎಲ್ಲಿ ಜಾಬ್ ಸರ್ಚ್ ಮಾಡಬೇಕು ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಯಾವ ಡೊಮೈನ್ಗೆ ಹೋಗಬೇಕು ಅಂತೆಲ್ಲ. ಸೊ ಈಗಲೂ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮಗೆ ಯಾವ ಥರ ಜಾಬ್ ಬೇಕು ಅಂತ ನೀವು ಸರ್ಚ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಪ್ರೊಫೈಲ್ ಅಪ್ಡೇಟ್ ಮಾಡಿ ಎವ್ರಿ ಡೇ ಸಿಗುತ್ತೆ. ನಿಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಪೇರೆಂಟ್ಸ್ನ ಬ್ಲೇಮ್ ಮಾಡಬೇಡಿ. ಅಷ್ಟೇ ಗೈಸ್ ಇವತ್ತಿನ ಟಾಪಿಕ್ಕು. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.